ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪರಶುರಾಮ್. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿಜ್ಞಾನದಲ್ಲಿನ ಮೊದಲ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠವನ್ನು ಚರ್ಚಿಸೋಣ. ಈ ಪಾಠದಲ್ಲಿ ರಾಸಾಯನಿಕ ಕ್ರಿಯೆಗಳು ಎಂದರೇನು, ರಾಸಾಯನಿಕ ಸಮೀಕರಣ ಎಂದರೇನು, ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು, ರಾಸಾಯನಿಕ ಬದಲಾವಣೆ ಎಂದರೇನು, ಹೀಗೆ 10 ಹಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ಮೊದಲು ಏನ್ ಮಾಡ್ರಿ, ಈ ಯಾವುದೇ ರಾಸಾಯನಿಕ ಕ್ರಿಯೆ ನಡಿಬೇಕಂತ ತಿಳ್ಕೊರಿ. ಆ ರಾಸಾಯನಿಕ ಕ್ರಿಯೆ ನಡಿಬೇಕಂದ್ರೆ ಅಲ್ಲಿ ಏನ್ ಬೇಕು, ರಾಸಾಯನಿಕ ಬದಲಾವಣೆ ಉಂಟಾದಾಗ ಮಾತ್ರ ಅಲ್ಲಿ ಏನ್ ನಡೀತದ, ರಾಸಾಯನಿಕ ಕ್ರಿಯೆ ನಡೀತದ. ಒಂದ್ ವೇಳೆ ರಾಸಾಯನಿಕ ಬದಲಾವಣೆ ನಡೆಯದೇ ಇದ್ದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ. ಈ ರಾಸಾಯನಿಕ ಬದಲಾವಣೆ ಎಂದರೇನು ತಿಳಿದುಕೊಳ್ಳೋಣ. ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುಗಳ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ಆದಾಗ ಅದಕ್ಕೇನಂತಾರ, ರಾಸಾಯನಿಕ ಬದಲಾವಣೆ ಅಂತಾರ. ಇಲ್ಲಿ ಏನಾಯ್ತಾವ, ಹೊಸ ಉತ್ಪನ್ನಗಳು ಉಂಟಾಗ್ತಾವ. ಮತ್ತಿಲ್ಲಿ ಇದು ರಾಸಾಯನಿಕ ಬದಲಾವಣೆ ಅನ್ನೋದೊಂದು ಶಾಶ್ವತ ಬದಲಾವಣೆಯಾಗಿದೆ. ಈಗ ಮೊಟ್ಟೆ ಬೇಯಿಸುವುದು ಅಂದ್ರಿಂದ ರಾಸಾಯನಿಕ ಬದಲಾವಣೆ ಅದ. ಈಗ ಮೊಟ್ಟೆ ಬೇಯಿಸಿದಾಗ ಏನಾಯ್ತದ, ಅದು ಬೇರೆ ಆಕಾರ ತಗೋತದ. ಈಗ ಅದು ಮೊಟ್ಟೆ ಬೇಯಿಸಿದ ಮತ್ತದಕ್ಕೆ ಹಿಂದೆ ಮಾಡಕ್ ಬರ್ತೇನೆ, ಹಿಂಗ್ ಬರಲ್ಲ. ಅದೇನಾಯ್ತದ, ಶಾಶ್ವತ ಬದಲಾವಣೆ. ಅದೇ ಹೆಂಗದ ಹಂಗೆ ಇರ್ತದ. ಅದಕ್ಕ ಈಗ ಮೊಟ್ಟೆ ಬೇಯಿಸಿದ ಮತ್ತದಕ್ಕೇನು ಉಲ್ಟಾ ಮಾಡಾಕ ಬರಲ್ಲ. ಇದೊಂದು ರಾಸಾಯನಿಕ ಬದಲಾವಣೆ ಇರ್ತದ, ಒಂದು ಶಾಶ್ವತ ಬದಲಾವಣೆ ಇರ್ತದ. ಈಗ ರಾಸಾಯನಿಕ ಬದಲಾವಣೆದಾಗ ಏನೇನ್ ಬದಲಾಯ್ತವ, ಅಲ್ಲಿ ಒಂದ್ ಸ್ಥಿತಿ ಬದಲಾವಣೆ ಆಯ್ತದ. ಈಗ ಮೊಟ್ಟೆ ಬೇಯಿಸಿದಾಗ ಅಲ್ಲಿ ಏನಾಯ್ತು, ಮೊದಲಿಗೆ ಅದು ಏನಾಯ್ತದ, ದ್ರವ ಸ್ಥಿತಿದಾಗ ಇರ್ತದ. ಆಮೇಲೆ ಏನಾಯ್ತದ, ಅದು ಮೊಟ್ಟೆ ಬೇಯಿಸಿದಾಗ ಏನಾಯ್ತದ, ಘನ ಸ್ಥಿತಿದಾಗ ಆಯ್ತದ. ಮತ್ತ ರಾಸಾಯನಿಕ ಬದಲಾವಣೆದಾಗ ಮತ್ತೆ ಯಾವ ಕ್ರಿಯೆಗಳು ನಡೀತಾವ ಅಂದ್ರ, ಸ್ಥಿತಿ ಬದಲಾವಣೆ ಆಯ್ತದ, ಬಣ್ಣದಲ್ಲಿ ಬದಲಾವಣೆ ಆಯ್ತದ, ತಾಪದಲ್ಲಿ ಬದಲಾವಣೆ ಆಯ್ತದ, ಮತ್ತಿನ್ನೊಂದ್ ಏನಾಯ್ತದ, ಅನಿಲ ಏನ ಮಾಡ್ತದ, ಬಿಡುಗಡೆ ಆಯ್ತದ. ಇವ್ 4 ಕ್ರಿಯೆಗಳು ನಡೆದಂತ ತಿಳ್ಕೊರ. ಅಂತದಕ್ಕ ರಾಸಾಯನಿಕ ಬದಲಾವಣೆ ನಡೆದಂತ ಅರ್ಥ ಆಯ್ತದ ಇಲ್ಲಿ. ಈಗ ರಾಸಾಯನಿಕ ಕ್ರಿಯೆ ಎಲ್ಲ ಇದು ಸ್ಥಿತಿ, ಬಣ್ಣ, ತಾಪ ಇವೆಲ್ಲ ಬಿಡುಗಡೆ ಆಯ್ತಂದ್ರ ಅಲ್ಲಿ ಏನ್ ಸೂಚಿಸ್ತಾರ, ರಾಸಾಯನಿಕ ಕ್ರಿಯೆ ನಡೆದಿದ ಅಂತ ಅರ್ಥ ಆಗ್ತದ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿಸೋದ ಸೂಚಕಗಳು ಯಾವಂದ್ರ, ಒಂದು ಸ್ಥಿತಿರ ಬದಲಾವಣೆ ಇರಬೇಕು, ಬಣ್ಣದಲ್ಲಿ ಬದಲಾವಣೆ ಇರಬೇಕು, ತಾಪದಲ್ಲಿ ಬದಲಾವಣೆ ಇರಬೇಕು, ಮತ್ತಿನ್ನೊಂದೇನು, ಅನಿಲ ಏನ್ ಮಾಡಬೇಕು, ಬಿಡುಗಡೆ ಆಗ್ಬೇಕು. ಈ ಕ್ರಿಯೆಗಳು ನಡೆದಂತ ತಿಳ್ಕೊರಿ. ಈ ಎಲ್ಲಾ ಕ್ರಿಯೆಗಳು ನಡೆದಾಗ ಅಲ್ಲೇನು ಒಂದು ರಾಸಾಯನಿಕ ಕ್ರಿಯೆ ನಡೆದ ಒಂದು ಅರ್ಥ ಇರ್ತದ. ಈಗ ರಾಸಾಯನಿಕ ಬದಲಾವಣೆ ಇದಾಯ್ತು. ಈಗ ರಾಸಾಯನಿಕ ಸಮೀಕರಣ ಎಂದರೇನು ಪೈಲಿ ನೋಡ್ರ. ಒಟ್ಟು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು, ಉತ್ಪನ್ನಗಳು ಮತ್ತು ಭೌತ ಸ್ಥಿತಿಗಳನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುವುದನ್ನು ರಾಸಾಯನಿಕ ಸಮೀಕರಣ ಎನ್ನುವರು. ಅಂದ್ರೆ ಇಲ್ಲಿ ಪ್ರತಿವರ್ತಕಗಳು ಮತ್ತು ರಾಸಾಯನಿಕ ಸಮೀಕರಣಗಳು ಏನ್ ಮಾಡಬೇಕು, ಒಂದ ಸಂಕೇತಗಳ ರೂಪದಾಗ ಬರಿಬೇಕು. ಅವಕ್ಕೇನಂತಾರ, ರಾಸಾಯನಿಕ ಸಮೀಕರಣ. ಈಗ ಒಂದು ಮೆಗ್ನೀಷಿಯಂ ಅನ್ನು ಈಗ ಒಂದು ರಾಸಾಯನಿಕ ಕ್ರಿಯೆ ಅಂತ ತಿಳ್ಕೊರಿ. ಮೆಗ್ನೀಷಿಯಂ ಒಂದು ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಅದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈಗ ಇದೇನಾಯ್ತು, ವಾಕ್ಯ ರೂಪದಾಗ ಆಯ್ತು, ಮತ್ತಿದೇನಾಯ್ತು, ದೀರ್ಘ ಆಯ್ತು. ಅದೇ ಏನ್ ಮಾಡ್ಬೇಕು, ರಾಸಾಯನಿಕ ಸಮೀಕರಣ ರೂಪ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಸಂಕ್ಷೇಪಿಸಿದಾಗ ಅದೇನಾಯ್ತದ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಯ್ತದ. ಆಗ ಅಲ್ಲೇನಾಯ್ತು, ಟೈಮ್ ಬಿ ನಡೀತು, ಮತ್ತ ಅದು ಏನಾಯ್ತು, ದೊಡ್ಡದಾಯ್ತದ, ದೀರ್ಘ ಆಯ್ತು. ಆ ದೀರ್ಘ ಆಗ್ಬಾರ್ದು ಅಂದ್ರ ಅದಕ್ಕೆ ಸಂಕ್ಷೇಪಿಸಿದಾಗ ಏನ್ ಮಾಡ್ತದ, ಹಿಂಗ್ ಬರ್ತದ. ಇದಕ್ಕೇನಂತಾರ, ರಾಸಾಯನಿಕ ಸಮೀಕರಣ. ಈಗ ಮತ್ತೆ ಇದಕ್ಕಿನ ಈಗ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಮ್ಯಾಗ್ನೀಷಿಯಂ ಆಕ್ಸೈಡ್, ಮತ್ತೆ ಇದು ಹಾಡಾಲತೈತೆ ಅಂತ ತಿಳ್ಕೊರಿ. ಈಗ ನೋಡ್ಬೇಕು, ಈ ಮ್ಯಾಗ್ನೀಷಿಯಂ ಆಕ್ಸಿಜನ್ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಮಾಡಬೇಕು. ಇವು ಅಣುಸೂತ್ರಗಳು. ಈಗ ಅಣುಸೂತ್ರಗಳು ಇರ್ತಾವ. ಮೆಗ್ನೀಷಿಯಂ ಅಣುಸೂತ್ರ Mg ಅದ, ಆಕ್ಸಿಜನ್ ಅಣುಸೂತ್ರ O ಅದ. ಹಿಂಗ ಅಣುಸೂತ್ರಗಳು ಇರ್ತಾವ. ಈ ಅಣುಸೂತ್ರಗಳ ಸಹಾಯದಿಂದ ಮತ್ತೆ ಇವಕ್ಕ ಸಂಕ್ಷೇಪಿಸ್ಬೇಕ. ಈಗ ಅಣುಸೂತ್ರಗಳ ಸಹಾಯದಿಂದ ಸಂಕ್ಷೇಪಿಸಿದಾಗ ಆಗೇನೈತದ, ಇದು Mg ಐತದ, ಇದು ಪ್ಲಸ್ O2 ಐತದ, ಇದು Mg ಪ್ಲಸ್ O2 ಐತದ. ಈಗ ಇವೆರಡು ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂದ್ರ MgO. ಇವೆರಡು ಮಾಡಿದ್ರೆ ಏನಾಯ್ತದ, ಮ್ಯಾಗ್ನೀಷಿಯಂ ಆಕ್ಸೈಡ್. ಈಗ ಇದೇನಾಯ್ತು, ಒಂದು ರಾಸಾಯನಿಕ ಸಮೀಕರಣ ಆಯ್ತದ. ರಾಸಾಯನಿಕ ಸಮೀಕರಣ. ಈಗ ಇದು ಏನಾಯ್ತು, ಇದು ಒಂದು ಈಜಿ ಆಯ್ತು.
ಈಗ ಇದು ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಇದು ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಅದು ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟಾಗುತ್ತದೆ. ಹಿಂಗ್ ದೀರ್ಘ ಬರಪದಲ್ಲಿ ಏನ್ ಮಾಡ್ಬೇಕು, ಅದಕ್ಕೆ ಸಂಕ್ಷೇಪಿಸಬೇಕು. ಆಗ ಸಂಕ್ಷೇಪಿಸಿದಾಗ ಏನಂತ, ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಮ್ಯಾಗ್ನೀಷಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್ ಇರ್ತದ. ಮತ್ತೆ ಅದಕ್ಕಿಂತ ಕಮ್ ಸಂಕ್ಷೇಪಿಸಿದೆ ಅಂತ ತಿಳ್ಕೊರ, ಆಗೇನ್ ಬರ್ತದ, Mg ಪ್ಲಸ್ O2 ಇಸ್ ಈಕ್ವಲ್ ಟು MgO. ಹಿಂಗೆ ನೋಡಬೇಕು. ಸಂಕ್ಷೇಪಿಸಿತು ಬಂದಾಗ ಏನಿತ್ತು, ಒಂದು ರಾಸಾಯನಿಕ ಸಮೀಕರಣ. ಇದೊಂದು ಏನಿತ್ತು, ರಾಸಾಯನಿಕ ಸಮೀಕರಣ. ಇದಕ್ಕೆ ನೋಡ್ಬೇಕು ಅಣುಸೂತ್ರಗಳು ಸಹಾಯದಿಂದ ಏನ್ ನೋಡ್ಬೇಕು, ಒಂದು ಸೂತ್ರ, ಇದು ರಾಸಾಯನಿಕ ಸಮೀಕರಣ. ಈಗ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು. ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಇಲ್ಲೇನು, ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಏನ್ ಹೇಳ್ತು ಅಂದ್ರ, ಯಾವುದೇ ರಾಶಿಯನ್ನು ಸೃಷ್ಟಿಸೋದಾಗಲಿ ಮತ್ತು ನಾಶಪಡಿಸುವುದಾಗಲಿ ಸಾಧ್ಯವಿಲ್ಲ, ಏಕೆಂದರೆ ರಾಶಿಯನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಇಲ್ಲಿ ಹೀಗೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಏನ್ ಹೇಳ್ತದ, ಯಾವುದೇ ರಾಶಿ ನೋಡ್ಬೇಕು, ರಾಶಿ ಏನ್ ಮಾಡಬಹುದು, ಸೃಷ್ಟಿಸ್ಲಾಕ್ ಬಿ ಸಾಧ್ಯ ಇಲ್ಲ, ಅಲ್ಲೇನ್ ಮಾಡಬಹುದು, ನಾಶಪಡಿಸ್ಲಾಕ್ ಬಿ ಸಾಧ್ಯ ಇಲ್ಲ. ಆದ್ದರಿಂದ ಅವುಗಳನ್ನು ಪ್ರತಿವರ್ತಕಗಳ ಮತ್ತು ಉತ್ಪನ್ನಗಳಲ್ಲಿ ನೋಡಬೇಕು. ಪ್ರತಿವರ್ತಕಗಳಲ್ಲಿರುವ ಮತ್ತು ಉತ್ಪನ್ನಗಳಲ್ಲಿರುವ ರಾಶಿ ಏನ್ ಮಾಡ್ಬೇಕು, ಪರಮಾಣುಗಳ ರಾಶಿ ಏನ್ ಮಾಡ್ಬೇಕು, ಒಂದೇ ಇರ್ಬೇಕು. ಅದರ ಕಡೆಯಿಂದ ಏನ್ ಮಾಡ್ಬೇಕು, ಇಲ್ಲಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಅಗತ್ಯ. ಒಂದ್ ವೇಳೆ ಅದು ರಾಸಾಯನಿಕ ಸಮೀಕರಣ ಸರಿದೂಗಿಸದೇ ಇದ್ದಲ್ಲಿ ಅದೊಂದು ಏನಿರ್ತದ, ಕಚ್ಚಾ ರಾಸಾಯನಿಕ ಸಮೀಕರಣ ಇರ್ತದ. ಅದಕ್ಕೆ ನೋಡ್ಬೇಕು, ರಾಸಾಯನಿಕ ಸಮೀಕರಣ ಸರಿದೂಗಿಸ್ಬೇಕು. ಈಗ ರಾಸಾಯನಿಕ ಒಂದು ಏನಂತಾರ, ಇದು ತಕೊಂಬರಿ, ಸತ್ತು ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ. ಈಗ ಇದ್ರದ್ದು ಏನ್ ಬರ್ತದ, ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಏನ್ ಮಾಡ್ತದ, ಬಿಡುಗಡೆ ಆಯ್ತದ ಹೈಡ್ರೋಜನ್. ಈಗ ಇದಕ್ಕೆ ನೋಡ್ಬೇಕು, ಅಣುಸೂತ್ರಗಳ ಸಹಾಯದಿಂದ ಇದಕ್ಕೆ ರಾಸಾಯನಿಕ ಸಮೀಕರಣ ಬರ್ಕೋಬೇಕು. ಸತ್ತು ಅಂದ್ರೆ ಏನ್ ಬರ್ತದ, ಝಡ್ಯಾನ್. ಹೈಡ್ರೋಜನ್ ಕ್ಲೋರಿಕ್ ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರದಿಂದ H2SO4 ಅದ, ಈಸ್ ಈಕ್ವಲ್ ಟು ಸತುವಿನ ಸಲ್ಫೇಟ್ ಅಂದ್ರ ZnSO4 ಪ್ಲಸ್ ಹೈಡ್ರೋಜನ್ ಅಂದ್ರ H2. ಈಗ ರಾಸಾಯನಿಕ ಸಮೀಕರಣ ಸರಿದೂಗಿಸ್ಬೇಕಂದ್ರೆ ಏನ್ ನೋಡ್ಬೇಕು, ಪೈಲೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿ ಧಾತುಗಳು ಬರ್ಕೋಬೇಕು. ಧಾತುಗಳು ಇಲ್ಲಿ Zn ಅದ, ಮತ್ತೆ H2 ಒಂದದ, ಮತ್ತೆ ಆಕ್ಸಿಜನ್ ಒಂದದ. ಒಂದ್ ಸತು ಅದ, ಒಂದ್ ಹೈಡ್ರೋಜನ್ ಅದ, ಒಂದ್ ಏನದ ಆಕ್ಸಿಜನ್. ನೀವು ಏನವ ಇಲ್ಲಿ ಇವೇನಾವಿಲ್ಲಿ S ಒಂದದ, ಇವ್ ನಾಲ್ಕೇನಾವಿಲ್ಲಿ ಧಾತುಗಳವ. ಈಗ ಇವೆ ಇಲ್ಲಿ ಎಣಿಸ್ಕೊತವ್ರಿ. ಈ ಝಡ್ಡನ್ದಾಗ ಎಷ್ಟವ, ಇಲ್ಲಿ ಪರಮಾಣುಗಳು ಒಂದದ. ಇದು ಪ್ರತಿವರ್ತಕಗಳು, ಇದು ಉತ್ಪನ್ನಗಳು. ಇಲ್ಲ ಇದು ಸತುವಿನದಾಗ ಎಷ್ಟವ ಪರಮಾಣುಗಳು, ಒಂದದ. ಈಗ ಮತ್ತೆ ಈಚಕ್ ಉತ್ಪನ್ನಗಳಾಗ ಎಷ್ಟದ, ಇಲ್ಲಿ ಒಂದದ. ಮತ್ತೆ ಇಲ್ಲಿ ಹೈಡ್ರೋಜನ್ ಎಷ್ಟವ, ಇಲ್ಲಿ ಎರಡವ, ಇಲ್ಲಿ ಇವೇನವ ಎರಡವ, ಇಲ್ಲಿ ಎರಡು. ಈಗ ಆಕ್ಸಿಜನ್ದಾಗ ಎಷ್ಟವ, ನಾಲ್ಕವ. ಈಚೆಗೆ ಆಕ್ಸಿಜನ್ದಾಗ ಎಷ್ಟವ, ನಾಲ್ಕದ. ಈಗ ಎಸ್ದಾಗ ಎಷ್ಟವ, ಒಂದದ. ಈಗ ಇಲ್ಲಿ ಇಷ್ಟವ, ಒಂದದ. ಇಲ್ಲಿ ಒಂದ್, ಎರಡು, ನಾಲ್ಕು, ಒಂದ್. ಆದ್ದರಿಂದ ಇದೇನಾದ, ಒಂದು ರಾಸಾಯನಿಕ ಸಮೀಕರಣ ಸರಿದೂಗಿಸಿದ. ಇಲ್ಲಿ ಏನ್ ಮಾಡೋದು, ಸರಿದೂಗಿಸೋದು ಏನ್ ಬಿ ಅಗತ್ಯ ಇಲ್ಲ. ಈಗ ರಾಸಾಯನಿಕ ಸಮೀಕರಣ ಸರಿದೂಗಿಸಿದ ಅಂದ್ರೆ ಈ ಪ್ರತಿವರ್ತಕಗಳ ಮತ್ತು ಉತ್ಪನ್ನಗಳಲ್ಲಿ ಎರಡು ಪರಮಾಣು ಸಂಖ್ಯೆ ಏನಿರ್ಬೇಕು, ಸೇಮ್ ಇರ್ಬೇಕು. ಆಗಿದೆ ಇವಂದೇನಿರ್ತದ, ರಾಸಾಯನಿಕ ಸಮೀಕರಣ ಸರಿದೂಗಿಸಿದಿರ್ತದ. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.